ನಮಸ್ಕಾರ ಸ್ನೇಹಿತರೆ, ಇದು ನಾವು ಕನ್ನಡದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ದೃಶ್ಯಂ 2 ಬಗ್ಗೆ ಕೂಡ ಮಾತನಾಡೋಣ. ಮೊದಲ ಭಾಗದಲ್ಲಿ ಕುಟುಂಬವನ್ನು ಕೂಡ ರಕ್ಷಿಸಲು ರಾಘವೇಂದ್ರ ಪೊನ್ನಪ್ಪ ಮಾಡಿದ ಅದ್ಭುತ ಪ್ಲ್ಯಾನ್ ಎಲ್ಲರೂ ಕೂಡ ಅಚ್ಚರಿಗೊಳಿಸುತ್ತದೆ. ಈಗ ಎರಡನೇ ಭಾಗದಲ್ಲಿ ಕೂಡ ಆ ಘಟನೆ ಕೂಡ ನಡೆದು 7 ವರ್ಷದ ನಂತರ ಕಥೆ ಕೂಡ ಮುಂದುವರಿಯುತ್ತದೆ. ಆದರೆ ಹಳೆಯ ರಹಸ್ಯವನ್ನು ಕೂಡ ಇನ್ನು ಅವರಿಗೆ ಕುಟುಂಬವನ್ನು ಕೂಡ ಬಿಡುವುದಿಲ್ಲ. ಈ ಸಿನಿಮಾದ ದೊಡ್ಡ ಶಕ್ತಿ ಎಂದರೆ ಅದರ ಕತೆ ಮತ್ತು ಸ್ಕ್ರೀನ್ ಪ್ಲೇ ಅಂತ. ಆರಂಭದಲ್ಲಿ ಕೂಡ ಕತೆ ಸ್ವಲ್ಪ ನಿಧಾನವಾಗಿ ಸಾಗಿದರೆ ಕೂಡ ನಂತರ ಬರುವ ಪ್ರತಿಯೊಂದು ಟ್ವಿಸ್ಟ್ ಪ್ರೇಕ್ಷಕರನ್ನು ಕೂಡ ಕುರ್ಚಿಯಿಂದ ಅಂಚಿನಲ್ಲಿ ಕೂರಿಸುತ್ತದೆ. ಕೊನೆಯ 30 ನಿಮಿಷಗಳಿಗೂ ಮಾತ್ರ ಸಂಪೂರ್ಣವಾಗಿ ಮೈಂಡ್ ಬ್ಲಾಕ್ ಕಾಣಿಸ್ಬೋದು. ಆ ರೀತಿಯಾದ ಕಥೆ ಅಂತ ಹೇಳ್ಬೋದು. ದೃಶ್ಯಂ 2 ಅಂತ ಹೇಳ್ಬೋದು. ಆಲ್ರೆಡಿ ದೃಶ್ಯಂ 1 ಸಖತ್ತಾಗಿತ್ತು, ಈಗ ದೃಶ್ಯಂ 2 ಬಂದಿದೆ ಅಂತ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಏನಂತ. ಇಲ್ಲಿ ನಟ ವೀರ್ ರವಿಚಂದ್ರನ್ ಅಂತ ಹೇಳ್ಬೋದು ಅವರ ರಾಜೇಂದ್ರ ಪೊನ್ನಪ್ಪ ಪಾತ್ರದಲ್ಲಿ ಮತ್ತೊಬ್ಬ ಅದ್ಭುತ ಅಭಿನಯ ನೀಡಿದ್ದಾರೆ ಅಂತ ಹೇಳ್ಬೋದು. ಅವರ ಶಾಂತ ಮತ್ತು ಮುಖದ ಹಿಂದೆ ಇರುವ ಚಾಣಕ್ಷಣ ಪ್ರತಿ ದೃಶ್ಯದಲ್ಲಿ ಕೂಡ ಕಾಣಿಸುತ್ತದೆ. ಕುಟುಂಬದ ಭಾವನೆಗಳು, ಭಯ ಮತ್ತು ಒತ್ತಡವನ್ನು ಕೂಡ ನಿರ್ದೇಶಕ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಕೂಡ ಸಿನಿಮಾ ಉತ್ತಮವಾಗಿದೆ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕ್ಯಾಮರಾಮ್ಯಾನ್ ವರ್ಕ್ ಮತ್ತು ಎಡಿಟಿಂಗ್ ಸಸ್ಪೆನ್ಸ್ ಅನ್ನು ಕೂಡ ಇನ್ನಷ್ಟು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳಿಕೆ ಇಚ್ಛೆ ಪಡ್ತಾರೆ. ಯಾಕಂದರೆ ದೃಶ್ಯಂ 2 ಅಂತ ಹೇಳ್ಬೋದು ಕನ್ನಡದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಡಬ್ ಆಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ಪ್ಲಸ್ ಪಾಯಿಂಟ್ ಅಲ್ಲಿ ನೋಡೋದ್ರಲ್ಲಿ ಗಟ್ಟಿಯಾದ ಕಥೆ ಅಂತ ಹೇಳ್ಬೋದು. ಅದ್ಭುತವಾದ ಕ್ಲೈಮ್ಯಾಕ್ಸ್, ರವಿಚಂದ್ರನ್ ಅವರ ಅಭಿನಯ ಅಂತ ಹೇಳ್ಬೋದು. ಸಸ್ಪೆನ್ಸ್ ಮತ್ತು ಟ್ವಿಸ್ಟ್ಗಳಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಕೂಡ ನೋಡಲಿಕ್ಕೆ ಸಿಗುತ್ತೆ. ಕನ್ನಡದಲ್ಲಿ ಹೇಳುವುದಾದರೆ ರವಿಚಂದ್ರನ್ ಅವರು ಕೂಡ ನಿರ್ದೇಶನ ಮಾಡಿರ್ತಾರೆ ಅಂತ ಹೇಳ್ಬೋದು. ಅದು ಕೂಡ ರೀಮೇಕ್ ಆಗಿರುತ್ತೆ. ಬಟ್ ಇದು ದೃಶ್ಯಂ 2 ಅಂತ ಹೇಳ್ಬೋದು ತಮಿಳ್, ಮಲಯಾಳಂ ಆ ಲ್ಯಾಂಗ್ವೇಜಲ್ಲಿ ಕೂಡ ಬರ್ತಾ ಇದೆ. ಮೈನಸ್ ಪಾಯಿಂಟ್ ನೋಡೋದಾದರೆ ಮೊದಲ ಅರ್ಧ ಸ್ವಲ್ಪ ನಿಧಾನವಾಗಿದೆ. ಮೊದಲ ಭಾಗ ನೋಡದೇ ಇದ್ದರೆ ಕೆಲವು ವಿಷಯಗಳು ಕೂಡ ಅರ್ಥವಾಗಲು ಕಷ್ಟ ಅಂತ ಇರ್ತದೆ. ಆಗಿದ್ದರೆ ದೃಶ್ಯಂ 2 ತಪ್ಪದೇ ನೋಡ್ಬೋದು. ಅದು ಸಿನಿಮಾ ಚಿಕನೆಯ ಟ್ವಿಸ್ಟ್ ನಿಮಗೆ ಖಂಡಿತವಾಗಿ ಶಾಕ್ ನೀಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ರೇಟಿಂಗ್ ಬಗ್ಗೆ ಕೂಡ ನೋಡಿದ್ರೆ 4.5 ಅಂತ ಹೇಳ್ಬೋದು. 4.5 ರೇಟಿಂಗ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು 5ರಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆದಷ್ಟು ಎಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ, ಆದಷ್ಟು ಮಾಡಿ. ಇದೇ ರೀತಿ ನಮ್ಮ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಮೂವಿ ರಿವ್ಯೂ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ಕೂಡ ಒಂದ್ಸಲ ನೋಡಿ. ಮೂವಿಯ ರಿವ್ಯೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್.